ನೋಡಿ, ಟೀ ಶಾಪ್ ಮಾಲೀಕನ ಮೇಲೆ ಪೊಲೀಸರು ದರ್ಪ ತೋರಿದ್ದಾರೆ. 11 ಗಂಟೆಯವರೆಗೂ ಕೂಡ ಯಾಕೆ ಅಂಗಡಿಯನ್ನು ಓಪನ್ ಮಾಡ್ಕೊಂಡಿದ್ದಾರಾ ಅಂತ ಹೇಳಿ ಪೊಲೀಸರು ಆ ಟೀ ಶಾಪ್ ಮಾಲೀಕನ ಮೇಲೆ ದರ್ಪ ತೋರಿದ್ದಾರೆ. ಅಂಗಡಿ ಮುಚ್ಚು ಅಂತ ಹೇಳಿ ಲಾಠಿ ಹಿಡಿದು ಹಲ್ಲೆ ನಡೆಸಿರೋ ಆರೋಪ ಕೇಳಿ ಬರ್ತಾ ಇದೆ. ಈ ಘಟನೆ ನಡೆದಿರೋದು ತುಮಕೂರಿನ NH ಕೆಫೆಯಲ್ಲಿ. ರಾತ್ರಿ 11 ಗಂಟೆಯ ವೇಳೆ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಮಾಲೀಕ ಶಶಿ, ಆತನ ಮೇಲೆ ಲಾಠಿ ಹಿಡಿದು ಹಲ್ಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರು ಥಳಿಸಿರುವಂತಹ ದೃಶ್ಯ ಸದ್ಯ CCTV ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಲಾಠಿ ಹಿಡ್ಕೊಂಡು ಆ ಪೊಲೀಸ್ ಬಂದು ರಾತ್ರಿ 11 ಗಂಟೆ ತನಕ ಶಾಪ್ ಓಪನ್ ಮಾಡಿದ್ಯಾ ಯಾಕೆ ಅಂತ ಹೇಳಿ ಸುಮ್ಮನೆ ಏಕಾಏಕಿ ಅಂಗಡಿ ಮಾಲೀಕ ಶಶಿ ಮೇಲೆ ದರ್ಪ ತೋರಿದ್ದಲ್ಲದೆ ಹಲ್ಲೆ ಮಾಡಿರೋ ಆರೋಪ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಟೀ ಶಾಪ್ ಮಾಲೀಕ ಶಶಿ, ಕೆಲಸಗಾರರಾದಂತಹ ರಾಜೇಶ್, ಶಫಿ ಮೇಲೆ ಮನಸ್ಸೋ ಇಚ್ಛೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತುಮಕೂರು ನಗರ ಠಾಣೆ ಪೊಲೀಸರು ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇರೋದು. ಟೀ ಶಾಪ್ ಮಾಲೀಕನ ಮೇಲೆ ಪೊಲೀಸರು ದರ್ಪ ತೋರಿರ್ತಕ್ಕಂಥದ್ದು. ಅಂಗಡಿ ಮುಚ್ಚಬೇಕು ಅಂತ ಲಾಠಿ ಹಿಡಿದು ಹಲ್ಲೆ ಮಾಡಿದ್ದಾರೆ. ತುಮಕೂರಿನ NH ಕೆಫೆಯಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ 11 ಗಂಟೆ ವೇಳೆ ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯಕ್ತಿ ಶಶಿ, ಪಾಪ ಅವ್ರ ಮೇಲೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಈ ವೇಳೆ ಲಾಠಿ ಹಿಡಿದು ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಶಶಿ ಅವರು ಆರೋಪ ಮಾಡಿದ್ದಾರೆ. ಪೊಲೀಸರು ಥಳಿಸುವ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಪೊಲೀಸರು ಯಾವ ರೀತಿ ದೌರ್ಜನ್ಯ ಮೆರೆದಿದ್ದಾರೆ ಅನ್ನೋದು ತುಮಕೂರಿನಲ್ಲಿ ಗೊತ್ತಾಗಿದೆ. ರಾತ್ರಿ 11 ಗಂಟೆಗೆ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅವರ ಮೇಲೆ, ಆ ಅಂಗಡಿಯ ಮಾಲೀಕರ ಮೇಲೆ ದೌರ್ಜನ್ಯ ಮೆರೆದಿದ್ದಾರೆ. ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ವೈಟ್ ಫೀಲ್ಡ್ ಏರಿಯಾದಲ್ಲಿ ಈ ಒಂದು ದಾಳಿ ನಡೆದಿದೆ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಈ ದಾಳಿಯನ್ನು ನಡೆಸಿದ್ದಾರೆ. ರಾತ್ರಿ 11 ಗಂಟೆ ವೇಳೆ ವ್ಯಾಪಾರ ಮಾಡ್ತಿದ್ದಂತಹ ಶಶಿ, ಈಗಾಗಲೇ ಹಲವು ಜನ ರೌಡಿ ಶೀಟರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಾರು 200ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ರೌಡಿ ಶೀಟರ್ಗಳ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಕೂಡದು ಅಂತ ಹೇಳಿ ಸುಮಾರು 200ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ.